ಡೈರೆಕ್ಟರು ಕನ್ಸಿಸ್ಟೆಂಟಾಗಿ ನಿದ್ದೆಗೆಡಲ್ಲ, ಫೇಸಸಲ್ಲಿ ನಿದ್ದೆಗೆಡ್ತಾ ಇರ್ತೀನಿ ಅವಾಗ. ಸೊ ನಾನು ಆ್ಯಕ್ಚುಲಿ ಬೇಜಾರಾದಾಗ ಕಾರಲ್ಲಿ ತುಂಬ ಸಾಂಗ್ ಕೇಳ್ತಾ ಇದ್ದೆ. ಆ ಫಿಲಮಲ್ಲಿ ಹುಚ್ಚಿದ್ದು ಫಿಲಮ್ ಬಗ್ಗೆ ಓದಿ ಸ್ವಲ್ಪ ತಿಳ್ಕೊಂಡು ಬಂದಿರೋ ಅಂಥ ಒಬ್ಬ ನಟ. ಹೆಲೋ ವೀಕ್ಷಕರೇ, ಇವತ್ತು ನಾವು ಬಂದಿರೋದು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಎನ್ನುವಂತಹ ಸಿನಿಮಾದ ಟೀಸರ್ ಬಿಡುಗಡೆ ಕಾರ್ಯಕ್ರಮಕ್ಕೆ. ಸೊ ನಮ್ಮ ಜೊತೆ ಡೈರೆಕ್ಟರ್ ಆಗಿರುವಂತಹ ಸಿರಾಗ್ ಅವರಿದ್ದಾರೆ. ಸೊ ಇದೇನು ಮೂವಿ, ಇದೇನು ಕಾನ್ಸೆಪ್ಟ್ ಅಂತ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಒಂದು 22-23 ಇಯರ್ಸ್ ಆಗಿರ್ಬೋದಾ ನಿಮಗೆ? ಇಲ್ಲ ಮ್ಯಾಮ್, ನಾನು ಆ್ಯಕ್ಚುಲಿ ಮಚ್ ಓಲ್ಡರ್. ಐ ಥಿಂಕ್ ಯಾರು ಗೆಸ್ ಮಾಡೋಕ್ಕಾಗಲ್ಲ. ನಾನು ನನ್ನ ಏಜಿನ ಸದ್ಯಕ್ಕೆ ಸೀಕ್ರೆಟಾಗೇ ಇಡ್ತೀನಿ. ಸಿನಿಮಾ ಬಗ್ಗೆ ಮಾತಾಡೋದಾದರೆ ಲೈಕ್ ದಿಸ್ ಇಸ್ ಅ ಸ್ಟೋರಿ ಅಬೌಟ್ ಒಬ್ಬ ನಿದ್ದೆ ಬರದೇ ಇರೋ ಒಬ್ಬ ಹುಡುಗ. ಅವನಿಗೆ ಏನಕ್ಕೆ ನಿದ್ದೆ ಬರ್ತಾ ಇಲ್ಲ ಅನ್ನೋದು ಮೇನ್ ಕಾರಣ. ಆ ಕಾರಣ ಹೇಗೆ ಸಾಲ್ವ್ ಆಗುತ್ತೆ, ಆ ಕಾರಣದಿಂದ ಏನೇನಾಗುತ್ತೆ, ಹೇಗೆ ಸಾಲ್ವ್ ಆಗುತ್ತೆ ಅನ್ನೋದೇನೇ ಈ ಕಥೆನಲ್ಲಿ ನಾವು ಎಂಫಸೈಸ್ ಮಾಡಿರೋದು. ಸೊ ಈ ಮೂವಿನಲ್ಲಿ ಇಂಟೆನ್ಸ್ ಡ್ರಾಮಾ ಇರುತ್ತೆ. ಅಟ್ ದಿ ಸೇಮ್ ಟೈಮ್ ಯು ವಿಲ್ ಆಲ್ಸೋ ಗೆಟ್ ಟು ಸಿ ಎ ಲಾಟ್ ಆಫ್ ಡಾರ್ಕ್ ಕಾಮಿಡಿ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋವಂಥ ಕಾಮಿಡಿನ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಸೊ ಹೋಪ್ಫುಲಿ ಇಟ್ ಎಂಟರ್ಟೈನ್ಸ್ ದ ಆಡಿಯನ್ಸ್. ಸೊ ನಾನು ಆಗಲೇ ಹೇಳಿದಾಗೆ ಇವರು ಡೈರೆಕ್ಟರು, ಹೀರೋ ಅಲ್ಲ. ಆ್ಯಂಡ್ ಆ ಒಂದು ಹೆಸರು ಸರ್, ನಿದ್ರಾದೇವಿ ನೆಕ್ಸ್ಟ್ ಡೋರ್ ಎನ್ನುವಂತಹ ಹೆಸರು ಎಲ್ರಿಗೂ ಕೂಡ ಕುತೂಹಲವನ್ನು ಮೂಡಿಸುತ್ತೆ. ಸೊ ಏನದು ಸರ್ ನೆಕ್ಸ್ಟ್ ಡೋರ್? ಸೊ ಅದು ನೀವು ಆ್ಯಕ್ಚುಲಿ ಸಿನಿಮಾ ನೋಡೇ ತಿಳ್ಕೊಬೇಕು. ಈ ಟೈಟಲ್ ಬಗ್ಗೆ ಆ್ಯಕ್ಚುಲಿ ಸಿನಿಮಾ ನೋಡಿದಾಗ ನಿಮಗೆ ಒಂದು ಸ್ವಲ್ಪ ಕೋರಿಲೇಟ್ ಮಾಡ್ಬೋದು. ಇವಾಗ ಹೇಳಿಬಿಟ್ರೆ ಮಜಾ ಬರಲ್ಲ. ಬಟ್ ಟೈಟಲ್ಲೇ ಆ್ಯಕ್ಚುಲಿ ಫಸ್ಟ್ ಬಂದಿದ್ದು ಒಂದು ಸ್ಮಾಲ್ ಐಡಿಯಾಗೆ ಟೈಟಲ್ ಫಸ್ಟ್ ಬಂದು, ಆ ಟೈಟಲಿಂದ ಐಡಿಯಾ ಹುಟ್ಟಿ ಆಮೇಲೆ ಪಾತ್ರಗಳು ಹುಟ್ಕೊಂಡು ಆ ಪಾತ್ರಗಳಿಗೆ ನಿಧಾನಕ್ಕೆ ಜೀವ ತುಂಬ್ತಾ ಈ ಸ್ಕ್ರೀನ್ ಪ್ಲೇ ಆಗಿರೋದು. So I am very grateful for the idea of the title. That title came to my Nidra Devi Next Door. So very grateful for the title. Director ಎಷ್ಟು ದಿನ ಆಯಿತು ನಿದ್ದೆಗೆಟ್ಟು? ಡೈರೆಕ್ಟರು ಕನ್ಸಿಸ್ಟೆಂಟಾಗಿ ನಿದ್ದೆಗೆಡಲ್ಲ, ಫೇಸಸಲ್ಲಿ ನಿದ್ದೆಗೆಡ್ತಾ ಇರ್ತೀನಿ ಅವಾಗ. ಬಟ್ ಇದು ಆ್ಯಕ್ಚುಲಿ ಸ್ವಲ್ಪ ಇನ್ಸ್ಪಿರೇಷನ್ ನನ್ನ ಲೈಫಿಂದ. ಇನ್ನು ಮಿಕ್ಕಿದೆಲ್ಲ ಇನ್ಸ್ಪಿರೇಷನನ್ನು ನನ್ನ ಸುತ್ತಮುತ್ತ ನೋಡಿರೋವಂಥ ಜನ ಆಗಲಿ, ಅಥವಾ ನಾನು ಸೈಕಾಲಜಿ ಬಗ್ಗೆ ಓದಿರೋದಾಗಲಿ, ಎಮೋಷ್ನಲ್ ಎಕ್ಸ್ಪೀರಿಯನ್ಸಸ್ ಬಗ್ಗೆ ತಿಳ್ಕೊಂಡಿರೋದಾಗಲಿ, ಅದನ್ನು ತೊಗೊಂಡು ಮಾಡಿರೋವಂಥದ್ದು. ಇಟ್ ಈಸ್ ಪರ್ಸನಲ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಇಟ್ಸ್ ಅ ಸ್ಟೋರಿ ಆಫ್ ಲಾಟ್ ಆಫ್ ಪೀಪಲ್. ಐ ಆಮ್ ವೆರಿ ಶ್ಯೂರ್ ಯಂಗ್ ಜನ್ರೇಷನ್ ತುಂಬ ರಿಲೇಟ್ ಆಗ್ಬೋದು ಇದಕ್ಕೆ. ಓಕೆ, ಪ್ರೊಡ್ಯೂಸರ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಆವಾಗಲೇ ಹೇಳ್ದಂಗೆ, ಒಬ್ಬ ನಿರ್ದೇಶಕಂಗೆ ಸಕ್ಸಸ್ ಆದಮೇಲೆ ಸುಮಾರು ಜನ ಬರ್ತಾರೆ. ಫಸ್ಟ್ ಫಿಲಮ್ಗೆ ಯಾರು ಬಂಡವಾಳ ಹೂಡ್ತಾರೋ ಅವ್ರಿಗೆ ವಿ ವಿಲ್ ಎವರ್ ಬಿ ಗ್ರೇಟ್ಫುಲ್. ಆ್ಯಂಡ್ ಜಯರಾಮ್ ಸರ್ಗೆ ವಿ ಆರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ಹಿ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಸಕ್ಸಸ್ಫುಲ್ ಪ್ರೊಡ್ಯೂಸರ್. ನೀವು ಸುಮ್ಮನೆ ಬೇಕಾಬಿಟ್ಟು ಸಿನಿಮಾ ಮಾಡ್ತೀರಾ ಅಂದರೆ ಲೈಕ್ ಅವ್ರಿಗೆ ಇದಾಗಲ್ಲ. ಬಟ್ ಅವ್ರಿಗೆ ಇರೋ ಟೇಸ್ಟಿಗೆ, ಆಮೇಲೆ ಅವ್ರಿಗೆ ಇರೋವಂಥ ಅವ್ರು ನೋಡಿರೋವಂಥ ಸಿನಿಮಾ ಟೇಸ್ಟಿಗೆ ಅಲೈನ್ ಆದಾಗ, ಆಮೇಲೆ ಅವ್ರಿಗೂ ಇಷ್ಟ ಆದಾಗ ಟೀಮು, ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಪರ್ಸನ್ ಟು ಬಿ ವಿತ್ ಆ್ಯಂಡ್ ವರ್ಕ್ ವಿತ್. ಐ ಹ್ಯಾವ್ ಹ್ಯಾಡ್ ಅ ಗ್ರೇಟ್ ಟೈಮ್. ಓಕೆ, ಹೀರೋಯಿನ್ ಬಗ್ಗೆ ಹಾಗೆ ಟೀಮ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆನೂ ಕೂಡ. ನಾನು ನಕುಲ್ದು ಹ್ಯೂಜ್ ಫ್ಯಾನು. ಅವರು ಆ್ಯಕ್ಚುಲಿ ಇದು ಲವ್ ಮಾಕ್ಟೇಲ್ 2ನಲ್ಲಿ ನಿನ್ನದೇನೆ ಜನುಮ ಅಂತ ಒಂದು ಸಾಂಗ್ ಇದೆ. ಸೊ ನಾನು ಆ್ಯಕ್ಚುಲಿ ಬೇಜಾರಾದಾಗ ಕಾರಲ್ಲಿ ತುಂಬ ಸಾಂಗ್ ಕೇಳ್ತಾ ಇದ್ದೆ. ಆಮೇಲೆ ಇನ್ನೊಂದು ನಾನು ಹ್ಯಾಪಿಯಾಗಿದ್ದಾಗ ಇನ್ನೊಂದು ಸಾಂಗ್ ಇದೆ ಸಖತ್. ನಾನು ಆಗಲೇ ಮೆನ್ಷನ್ ಮಾಡ್ದಂಗೆ ಉಜ್ಜಾಡ್ಬಿಟ್ಲು ಅಂತ ಒಂದು ಸಾಂಗ್ ಇದೆ. ಅದು ಈ ಫೋಕ್ ಸಿಂಗರ್ಸ್ನ ಕರೆಸಿ ಒಂದು ಎಕ್ಸ್ಟ್ರಾಡಿನರಿ ಡಿಫ್ರೆಂಟಾಗಿ ಒಂದು ಟ್ರ್ಯಾಕ್ ಮಾಡಿದರು. ಸೊ ಐ ಲವ್ ಹಿಮ್ ಆ್ಯಂಡ್ ಈಸ್ ಡನ್ ಅ ಗ್ರೇಟ್ ಜಾಬ್ ಇನ್ ದ ಫಿಲಮ್. ಪ್ರವೀರ್ ಅವರು ಅನುಪಮ್ ಖೇರ್ ಆ್ಯಕ್ಟಿಂಗ್ ಪ್ರಿಪೇರ್ಸ್ಗೆ ಹೋಗಿ ನಂತರನೇ ಒಂದು ಸ್ವಲ್ಪ ಫಿಲಮಲ್ಲಿ ಹುಚ್ಚಿದ್ದು ಫಿಲಮ್ ಬಗ್ಗೆ ಓದಿ ಸ್ವಲ್ಪ ತಿಳ್ಕೊಂಡು ಬಂದಿರೋ ಅಂಥ ಒಬ್ಬ ನಟ. ಸೊ ಅವರಿಂದನೇ ಆ್ಯಕ್ಚುಲಿ ಈ ಸಿನಿಮಾ ಆಗಿದೆ. ಹಿ ವಾಸ್ ದ ಮೇನ್ ಬ್ಯಾಕ್ ಬೋನ್ ಫಾರ್ ದ ಫಿಲಮ್. ಸೊ ಈಸ್ ಲೈಕ್ ಮೈ ಬ್ರದರ್. ಶೈನ್ ಶೆಟ್ಟಿ ಎಲ್ರಿಗೂ ಗೊತ್ತೇ ಇದೆ. ಅವರು ಈಸ್ ಎ ಥರೋ ಎಂಟರ್ಟೈನರ್. ಬಿಗ್ ಬಾಸಲ್ಲಿ ಹೇಗೆ ಎಂಟರ್ಟೈನ್ ಮಾಡ್ತಾಯಿದ್ರೋ ಅದೇ ಥರ ಸಿನಿಮಾನಲ್ಲೂ ಎಲ್ಲರೂ ಎಂಟರ್ಟೈನ್ ಮಾಡಿದ್ದಾರೆ. ಆಮೇಲೆ ರಿಷಿಕಾ ನಾಯಕ್ ನನ್ನ ಜೂನಿ ನೋಡಿ ಅವ್ರ ಆ್ಯಕ್ಟಿಂಗ್ ಬಗ್ಗೆ ತುಂಬ ಇಂಪ್ರೆಸ್ ಆಗಿದೆ. ಸೊ ಅದಕ್ಕೆ ನಾನು ಅವರನ್ನು ಕಾಸ್ಟ್ ಮಾಡಿದ್ದು. ಆ್ಯಂಡ್ ಶೀಸ್ ಡನ್ ಅ ಫ್ಯಾಬ್ ಜಾಬ್. ರೊಮ್ಯಾಂಟಿಕ್ ಸ್ಟೋರಿ ಏನಿದೆ ಇದರೊಳಗಡೆ ಪ್ರವೀರ್ ಆಮೇಲೆ ರಿಷಿಕಾದು, ಇಟ್ಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಮೋಸ್ಟ್ ಹಾರ್ಟ್ ಫೆಲ್ಟ್ ಥಿಂಗ್ಸ್ ಯು ಗೈಸ್ ವುಡ್ ಹ್ಯಾವ್ ಸೀನ್ ಇನ್ ದ ರೀಸೆಂಟ್ ಟೈಮ್. ಓಕೆ, ಯಾಕಾಗಿ ನಿಮ್ಮ ಸಿನಿಮಾನ ಥಿಯೇಟರಿಗೆ ಬಂದು ಜನ ನೋಡಬೇಕು ಆ್ಯಂಡ್ ಥಿಯೇಟ್ರಿಗೆ ಯಾವಾಗ ಬಿಡ್ತೀರಾ ಸರ್? ಮ್ಯಾಮ್, ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ರಿಲೀಸ್ ಡೇಟ್ ಈಗಲೇ ಅನೌನ್ಸ್ ಮಾಡೋಕ್ಕಾಗಲ್ಲ. ಸ್ವಲ್ಪ VFX ಎಲ್ಲ ನಡೀತಾ ಇದೆ.
ಬಟ್ ಈ ಸಿನಿಮಾನ ಯಾಕೆ ನೋಡೋದಕ್ಕೆ ಬರಬೇಕು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಚಿಕ್ಕದು ಅಥವಾ ದೊಡ್ಡದು ಒಂದು ಟ್ರಾಮಾ ಅಂತ ಆಗಿರುತ್ತೆ. ಸೊ ಅದು ನಮ್ಮ ಕ್ಯಾರೆಕ್ಟರ್ಸ್ನ ನೀವು ನೋಡಿದಾಗ ನೀವು ಅದಕ್ಕೆ ರಿಲೇಟ್ ಆಗ್ತೀರಾ, ಅವ್ರ ಜೊತೆನೇ ನೀವು ಟ್ರಾವೆಲ್ ಮಾಡ್ತೀರಾ, ಅವ್ರು ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಆಮೇಲೆ ಅವ್ರು ಖುಷಿ ಪಟ್ಟಾಗ ದುಃಖ ಪಟ್ಟಾಗ ಅವ್ರ ಜೊತೆಗೆ ಇರ್ತೀರಾ. ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ಅ ರೈಡ್. ಸೊ ನೀವು ಸಿನಿಮಾನ ಇದಕ್ಕೋಸ್ಕರ ನೋಡಬೇಕು. ಆ್ಯಂಡ್ ಎಸ್, ನಾವು ಇದರಲ್ಲಿ ಟ್ರೈ ಮಾಡಿರೋ ಅಂಥ ಕಾಮಿಡಿ ಆಗಲಿ, ಆಮೇಲೆ ನಾವು ಟ್ರೀಟ್ ಮಾಡಿರೋ ಅಂಥ ರೀತಿ ಆಗಲಿ, ಇದೆ ನಾವು ವಿಜುವಲಿ ಅಥವಾ ಮ್ಯೂಸಿಕಲಿ, ಇಟ್ ಈಸ್ ಸಮಥಿಂಗ್ ವೆರಿ ಫ್ರೆಶ್ ಆ್ಯಂಡ್ ಇಂಟ್ರೆಸ್ಟಿಂಗ್. ಸೊ ಎಲ್ಲರೂ ಹೇಳ್ತಾರೆ ಫ್ರೆಶ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಅಂತ, ಬಟ್ ಅದು ಇಟ್ಸ್ ಪರ್ಸ್ಪೆಕ್ಟಿವ್, ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ಲಾಟ್ ಆಫ್ ಪೀಪಲ್ ದೇ ವಿಲ್ ರಿಯಲಿ ಫೈಂಡ್ ದಿಸ್ ವೆರಿ ಫ್ರೆಶ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್. ಓಕೆ, ಇದಿಷ್ಟು ಡೈರೆಕ್ಟರ್ ಮಾತಾಗಿತ್ತು. ಸೊ ಬಂದು ಒಂದ್ಸಲ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ರಿಲೀಸ್ ಡೇಟ್ ಇನ್ನೇನು ಹೇಳ್ತಾರೆ.